ಹಾಯ್ ವೆಲ್ಕಮ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದು ಬಂದೀನಿ ಮತ್ತು ಸ್ಟಾರ್ಟ್ ಮಾಡತ್ತೀನಿ ಮತ್ತೊಂದು ಹೊಸ ವ್ಲಾಗು. ಇವತ್ತು ಏನಪ್ಪ ಅಂತಂದ್ರೆ ನನ್ನ ಗಂಡ ಊರು ಸುತ್ತಾಕೊಂಡಾನ ಫುಲ್ ಗುಲ್ಬರ್ಗ, ಅಂದರೆ ದೇವಸ್ಥಾನ ನೋಡಕ್ಕೆ ಹೊಂಟಾರ. ವಿತೌಟ್ ಮೀ ನನ್ನನ್ನು ಬಿಟ್ಟು ಹೊಂಟಾರ ಊರು ಸುತ್ತಾಕ. ಇದು ಮೋಸ ಆಗೋದಿಲ್ಲ? ಇಲ್ಲದ ನೋಡ್ರಿ, ಇಲ್ಲೇ ಅದೀನಿ. ಅಲ್ಲ ನಿಮ್ಗೆಲ್ಲ ಮದುವೆ ಆದವ್ರಿಗೆ ಏನು ಹೆಂಡತಿನ ಬಿಟ್ಟು ತಿರ್ಗೋದಂದ್ರೆ ಭಾಳ ಖುಷಿ ಅಲ್ಲ? ಅದು ಮುಗಿತು ಲಾಕ್ಸಿಂದು. ಎಲ್ಲಿ ಮುಗಿತೈತಿ? ಐತಿ ಇವತ್ತು. ನಿಂಗೆ ತರಾಟೆ ತಗೋಬೇಕಲ್ಲ ಮತ್ತು. ಹೊಂಟಿರಲ್ಲ ಇಲ್ಲ ನಾತೀರಿ? ಹೊಂಟಿವಿ ಯಾಕೆ? ಯಾವ್ಯಾವ ಊರು ಸುತ್ತಕ್ಕೆ ಹೊಂಟಿರಿ ಹೇಳ್ರಿ. ಗುಲ್ಬರ್ಗದಾಗ ಫುಲ್ ಇಲ್ಲ, ಯಾವುದೋ ದೇವಸ್ಥಾನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಯಾವ ದೇವಸ್ಥಾನ ಹೋದಾಗ ಹೆಂಡತಿನ ಊರಿಗೆ ಕರ್ಕೊಂಡು ಬಂದು ಹೆಂಡತಿ ಬಿಟ್ಟು ಊರು ಸುತ್ತಾಕ ಹೋಗ್ತಾನಂದ್ರ ಅದು ಇತನ ನೋಡ್ರಿ. ನಾವು ಈಗ ಹುಡುಗರು ಹೊಂಟಿವಿ, ಅದಕ್ಕೆ ಕಪಲ್ಸ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಅಂತ ಗಂಡ ಬಿಸ್ಲಾಗ ಬರಲ್ ತಗೋ, ಕರ್ಗಾಗ್ತೀನಿ. ಬೆಳಗ್ಗೆ ಈಗ ಅಯ್ಯಯ್ಯಯ್ಯಯ್ಯ ಎಷ್ಟು ರಂಬಸ್ತಾನ. ಎಷ್ಟು ಒಂದೇ ದಿವ್ಸಕ್ಕೆ ನಾನೇ ಕರ್ಗಿನ ಬಿಸ್ಲಾಗ ನೀನು ಕರ್ಗಾಗ್ತಿರ್ಲಿ. ಇಲ್ಲೇ ಮನೆಗಿರು ಆರಾಮ. ಏನ ಎಂತ ಬಿಸ್ಲಿಗೆ ಹೋದ್ರೆ ಕರ್ಗಾಗಲ್ಲ, ಅಷ್ಟು ಒರಿಜಿನಲ್ ಕಲರ್ ಅದಿನ್ನ. ನಾ ಮಾತಾಡತೀನಿ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ನೋಡಿ. ಡೋಂಟ್ ನೋ. ನನ್ನ ಹೆಂಡತಿ ಬರ್ಬೇಕಾದ್ರೆ ಬಿಟ್ಟು ಹೊಂಟಿ ಅನ್ನತ್ತಿದ್ಲು. ಈಗ ನೋಡಿದ್ರೆ ಒಂದು ಟ್ರೈನ್ ಮಿಸ್ ಆಗ್ಯದ ಆಲ್ರೆಡಿ. ಇನ್ನೊಂದು 10 ನಿಮಿಷ ಒಳಗೆ ನಾವು ರೈಲ್ವೆ ಸ್ಟೇಷನ್ ಇರಬೇಕಿಲ್ಲ ಅಂದ್ರೆ ಅದು ಮಿಸ್ ಆಗುತ್ತೆ. ಬಸ್ಸಿಗೆ ಹೋಗ್ಬೇಕಾಗುತ್ತೆ ಆಮೇಲೆ. ಸೊ ಅದಕ್ಕೆ ಆಟೋ ಹುಡ್ಕಾತೀವಿ. ಆಟೋ ಬರೋಕ್ಕೆ ರೆಡಿ ಇಲ್ಲ. ಇವರು ಹಂಗೆ ನಡ್ಕೋತ ಹೊಂಟಿವಿ ಎಲ್ಲರೂ ಸೇರಿ. ಇವತ್ತು ನಾವು ಗುಲ್ಬರ್ಗ ಹೊಂಟಿವಿ. ಯಾವುದೋ ದೇವಸ್ಥಾನ ಕರ್ಕೊಂಡು ಹೊಂಟ್ರಂತ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಯಾವ ದೇವಸ್ಥಾನ ಅಂತೇಳಿ. ಫೈನಲಿ ಆಟೋ ಸಿಕ್ತು. ಐತಿ ಹೋಗಕ್ಕೆ. ನೋಡ್ಬೇಕು ಮಿಸ್ ಆಗುತ್ತೋ ಅಥವಾ ಟ್ರೈನ್ ಸಿಗುತ್ತೋ ಅಂತೇಳಿ. ನೋಡ್ರಿ, ಟ್ರೈನ್ ಹೊಂಟದ. ಈಗ ಬಂದು ಹೇಳಿದ್ವಿ, ಟ್ರೈನ್ ಹೋಗ್ಬಿಡ್ತು. ಎಲ್ಲರ ರಿಯಾಕ್ಷನ್ ನೋಡ್ರಿ ಹೆಂಗೈತಿ. ಅದೇ ತೋರಿಸಿದೆ, ಅದೇ ಟ್ರೈನ್ ಮಿಸ್ ಆಯಿತು, ಟ್ರೈನ್ ಹೋಯ್ತು. ಇನ್ನೂ 1 ನಿಮಿಷ ಜಲ್ದಿ ಬಂದಿದ್ರೆ ಟ್ರೈನ್ ಸಿಕ್ತಿತ್ತು. ಇವ್ರ ಮುಖ ನೋಡ್ರಿ, ಪಾಪ ಬಾಡಿ ಹೋಗ್ಬಿಟ್ಟದ. ಟ್ರೈನ್ ಹೋಗಿದ್ದಕ್ಕೆ ಅಳಾತಾನ ನಮ್ಮ ಮಹೇಶ. ಎಲ್ಲ ಬಿಡಿ, ಇನ್ನೂ ಸ್ವಲ್ಪ ಕಣ್ಣೀರು ಬೆಳೆಸ್ಕೊ, ಮತ್ತೊಂದು ಚೆಕ್ ಮಾಡೋಣ ಅಂತ. ಟ್ರೈನ್ ಮಿಸ್ ಆಗಿದ್ದಕ್ಕೆ ಮೇನ್ ಕಾರಣ ನಮ್ಮ ಮಹೇಶ. ಬರೀ ಮೇಕಪ್ ಮಾಡ್ಕೊಂಡು ನಿಂತು ಬಿಡ್ತಾನೆ ಕನ್ನಡಿ ಮುಂದೆ. ಸ್ನಾನ ಮಾಡೋದು ಅರ್ಧ ತಾಸು ಲೇಟ್. ಇಲ್ಲಿ ಹೇಳ್ತೀನಿ ಕೇಳ್ರಿ, ನನಗೆ ಯಾವಾಗ ಸಣ್ಣವಿದ್ದಾಗಿಂದ, ನನಗೆ ಯಾವಾಗ ತಿಳುವಿಕೆ ಬಂದಾಗಿಂದ ನಾನು ಯಾವುದೇ ಕಾರಣಕ್ಕೂ ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿಲ್ಲ, ಇನ್ನೊಂದು ಹಚ್ಚಿಲ್ಲ. ನಾನು ಇವತ್ತಿಗೂ ಮುಖಕ್ಕೂ ಸೋಪು ಹಚ್ಚಲ್ಲ. ಒಂದು ಸೋಪ್ ಹಚ್ಚುತ್ತಿದೆ, ಒಂದು 3 ತಿಂಗಳಾಯ್ತು. ಸೋಪ್ ಖಾಲಿ ಆಗ್ಯದ, ತನಕ ಆಗಿಲ್ಲ ಅಷ್ಟೇ. ನಾನಿಲ್ಲಿ ನಿಂದು ಇಂಟರ್ವ್ಯೂ ತೊಗೊಳತ್ತಿಲ್ಲ, ನೀನೇನು ಹಚ್ತೆ ಅಂತ ಕಾರಣ ನೀನೇ ಅಂತ ಹೇಳತ್ತೀನಿ. ಅದಕ್ಕೆ ಹೇಳ. ನಾನು ಕಾರಣ ನಂದಲ್ಲ. ಫಸ್ಟ್ ನಾನು ಅವಾಗ 8:30ಗೆ ನಾನು ಮೇ ತಗೊಂಡ್ಬಿಟ್ಟಿನಿ. ಮತ್ತೆ ಯಾಕೆ ಲೇಟ್ ಆಯ್ತು? ನೀನೇ ಲೇಟ್ ಮಾಡಿದ್ರು. ನಾನೇ ಯಾಕೆ ಲೇಟು? ನಂದು 9 ಗಂಟೆ ಒಳಗೆ ಎಲ್ಲ ಮುಗಿದಪ್ಪ, ರೆಡಿ ಆಗೋದು. 20 ತಾಸು ಮಾಡ್ತಾರಪ್ಪ. ಹೋಳಿಗುಣಕ್ಕೆ 20 ತಾಸು ನೀನು ಮಾಡಿದ್ದ. ಅಲ್ಲ, ನಾನು ಆದ್ಮೇಲೆ ರವಿವಾರ ರೆಡಿ ಆಗ್ಯಾರ. ಮತ್ತೆ ಅವರೇ ಸುಮ್ಮದಾರ ನೋಡಲ್ಲಿ. ಇಲ್ಲಪ್ಪ, ನಾನು ನಿಮ್ಗೂ ಎಲ್ಲರಿಗೂ ನೀವು ರೆಡಿ ಆಗಕ್ಕೆ ನಾನು ಬಿಟ್ಟೆ. ಇಲ್ಲಾಂದ್ರೆ ನಾನು ಮೊದಲು 6 ಗಂಟೆಗೆ ಮೈ ತಗೊತಿದ್ದೇನೆ. ಇಲ್ಲಾಂದ್ರೆ 6 ಗಂಟೆಗೆ ಇದೀನಿ ನಾನು. ಈಗ ಏನಿಲ್ಲ, ಟ್ರೈನ್ ಮಿಸ್ ಆಯ್ತು. ಈಗ ಬಸ್ಸಿಗೆ ಹೋಗ್ಬೇಕು. ಬಸ್ಸು ಭಾಳ ರಶ್ ಇರುತ್ತೆ ಅಂತ ಹೇಳತ್ತಾರ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತೇಳಿ. ಚಲೋ ಎಲ್ಲರಿಗೂ ಸುಸ್ತು. ಬಸ್ ಎಲ್ಲರಿಗೂ ಮಾಡಿದೆ ಸುಸ್ತು. ಇವರು ನವಾಜ್ ಆಗತ್ತಾರ. ಸರಿ, ಯಾದಗಿರಿಂದ ಬರ್ತಾವ ಬಸ್ಸುಗಳು ಗುಲ್ಬರ್ಗ ಜಗ್ಗಿ. ನೋಡ್ರಿ, ನೋಡೋಣ ಬಸ್ ಹಂಗೈತಿ. ಚಲೋ. ಆಟೋ ಸಿಕ್ಕಿದ್ದಿಲ್ಲ, ಆಟೋ ಸಿಕ್ತು. ಆಟೋ ಸಿಕ್ಕದನ್ನು ಖುಷಿ ಒಳಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಟ್ರೈನ್ ಮಿಸ್ ಆಯ್ತು. ಈಗ ಬಸ್ ಹೆಂಗಿರ್ತದ ಗೊತ್ತಿಲ್ಲ, ರಶ್ ಅನ್ನತ್ತಾರ. ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಚಲೋ. ಆಟೋದಾಗ ಬಂದ್ವಿ, ಬಸ್ಸಿಂದ ಇಳಿದು. ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಜಾತ್ರೆ ಇದ್ದಂಗಿತ್ತು ಇಲ್ಲಿ.
ವರ್ಷನಾಗ 2 ಸರ್ತಿ ಜಾತ್ರೆ ಆಗತ್ತಂತ್ರಿ ಅದು. ಯಾಕಂತ ಕೇಳ್ದ ರವಿವರಿಗೆ, ಯಾಕೆ ಗೊತ್ತಿಲ್ಲ ಕೇಳಕ್ ಹೋಗ್ಬೇಡ್ರ ಅಂತ ಅನ್ನತ್ತಾರ. ಅದಕ್ಕೆ ನಗಾತಿದ್ದೆ ಇಷ್ಟೊತ್ತನ. ಚಲೋ ಐತಿ ನೋಡಕ್ ಯಾಕಿಲ್ಲ ಸುತ್ತಮುತ್ತ. ನಾವು ಇವಾಗ ಆ ಪ್ಲೇಸಿಂದ ಬುದ್ಧ ವಿಹಾರಕ್ಕೆ ಬಂದ್ವಿ. ನೋಡ್ರಿ ಹಿಂಗೈತಿ ಪ್ಲೇಸ್. ಚಲೋ ಅದ, ಚಲೋ ಐತೆ. ಮತ್ತು ಪ್ಲೇಸ್ ಚಲೋ ಇದ್ದದಕ್ಕೆ ಕರ್ಕೊಂಬಂದಾರ ರವಿಯವ್ರು ನಮಗೆ. ಇಲ್ಲಾಂದ್ರೆ ಯಾಕೆ ಕರ್ಕೊಂಬರ್ತಿದ್ರು? ಹೌದಾ? ಬಿಡ್ತಾರ ಬಟ್ ಶೂಟ್ ಮಾಡಂಗಿಲ್ಲ. ಹೌದಾ? ಅಲ್ಲಿ ತನಕ ಮಾಡ್ಬೋದು. ಒಳಗೆ ಅಲವೆಲ್ಲ ಅಂತ್ರಿ. ಫೋನ್ ಏನು ಮಾಡೋದು, ಇಲ್ಲಿಗೆ ತೋರಿಸೋದು. ಒಳಗೇನು ಮೂರ್ತಿ ಐತೇನ್ರಿ? ಕಲಬುರಗಿ ರೈಲ್ವೆ ಸ್ಟೇಷನ್ಗೆ ಬಂದಿರಿ. ಬೆಳಗ್ಗೆ ಅಂತೂ ಒಂದು ಟ್ರೈನ್ ಮಿಸ್ ಆಯಿತು. ಈಗ 1 ತಾಸು ಅಡ್ವಾನ್ಸ್ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಎಲ್ಲ ಟೆಂಪಲ್ ಮತ್ತು ಬುದ್ಧನ ಸ್ಟ್ಯಾಚ್ಯೂ ಕಡೆ ಹೋಗಿ ಈಗ ಬಂದ್ವಿ ಕಲಬುರಗಿ. ಫೈನಲಿ ಮನೆಗೆ ಬಂದ್ವಿ. 10 ಗಂಟೆಗೆ ಹೋಗಿದ್ವಿ, 5:15ಗೆ ಮನೆಗೆ ಬಂದ್ವಿ. ನಾನು ಹೆಂಡ್ತಿ ಏನಂತ ನೋಡೋಣ ಬರ್ರಿ. ನನಗೆ ಅನ್ಸುತ್ತೆ ಬೈತಾಳ ಅಂತೇಳಿ. ಯಾಕೆ ಮುಖ ಹಿಂಗೆ ಮಾಡಿ? ಎಲ್ಲೋ ಬಂದೆ? ಎಲ್ಲಿ ಹೋಗಿ ಮುಖ ಹಿಂಗೆ ಮಾಡಿ? ಲಾಸ್ಟ್ ಟೈಮ್ ಅಕ್ಕಾರು ನೋಡ್ಯಾರ ನನ್ನ. ನಾನು ಅದೇ ಹೇಳ್ಕೊಂಡು ಕುಂತೀನಿ. ಯಾಕೆ ಹೋಗಿಲ್ಲ ಅಂತ ಕೇಳಿದ್ರು. ಹೋಗ್ಬೇಕಿಲ್ಲ ಅಂದ್ರೆ ನಂಗೆ ಊರು ಸುತ್ತೋದು ಇಷ್ಟ ಇಲ್ಲಪ್ಪ ಅಂತಂದ್ರೆ, ನಿಮಗೆ ಗಂಟೆ ಅಂದ್ರೆ ನನಗೂ ಇಷ್ಟ ಇಲ್ಲ ಅಂತಂದ್ರು ಅವರು. ಬಂದಿದ್ರೆ ಹೈರಾಣ ಆಗ್ತಿದ್ದೆ. ಅದಕ್ಕೆ ನಾನು ಬರಲ್ಲ ಇಲ್ಲಿ ಎಲ್ಲಿ ಹೊರಗೆ. ಬಸ್ ಅಲ್ಲಕ್ಕ ಮತ್ತು ಅಲ್ಲಿದು ನಡ್ಕೊತ ಹೋಗೋದು ಭಾಳ. ಮತ್ತು ಇಲ್ಲಿ ಈಗ ನಡ್ಕೊತ ಬಂದು. ಸರಿ, ಈ ಲಾಗ್ ಇಲ್ಲಿಗೆ ಮುಗಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.